ಸರ್ ನಮಸ್ತೆ. ಹೇಳಿ ಸರ್, ಏನು ಸಮಾಚಾರ? ಈ ಬಾರಿ ಯಾರಿಗೆ ಓಟ್ ಹಾಕಬೇಕು ಅಂತಿದ್ರೆ, ಯಾಕೆ ಹಾಕಬೇಕು ಅಂತಿದ್ರೆ? ನೋಡಿ ಸರ್, ಇದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲ, ವಿಧಾನಸಭಾ ಎಲೆಕ್ಷನ್ ಅಲ್ಲ, ಇದು ದೇಶದ ಎಲೆಕ್ಷನ್, ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ಮಕ್ಕಳ ಭವಿಷ್ಯದ ಎಲೆಕ್ಷನ್. ಅದಕ್ಕೋಸ್ಕರ ನಾವು ಯಾರಲ್ಲಿ ಸಮರ್ಥ ನಾಯಕರಿದ್ದಾರೋ, ಯಾರಲ್ಲಿ ದಿಟ್ಟ ನಿರ್ಧಾರ ತಗೊಂಥ ನಾಯಕರಿದ್ದಾರೋ, ಯಾರು ದೂರದೃಷ್ಟಿ ಇರೋ ನಾಯಕರಿದ್ದಾರೋ, ಯಾರು ಜಾತಿ ದೃಷ್ಟೀಕರಣ ಮಾಡೋದಿಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ನಾಯಕರಿಗೆ ಹಾಕೋದು ಸರ್. ನೋಡ್ರಿ, ದೇಶದ ಪ್ರಧಾನಿ ಆಗಬೇಕಂದ್ರೆ ಒಂದು ದಮ್ ಬೇಕು, ತಾಕತ್ ಬೇಕು. GST ತರೋ ತಾಕತ್ ಯಾರಿಗಿತ್ತು ರೀ? ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಮಾಡೋ ತಾಕತ್ ಯಾರಿಗಿತ್ತು? ನೋಟ್ ಬ್ಯಾನ್ ಮಾಡೋ ತಾಕತ್ ಯಾರಿಗಿತ್ತು? ಆರ್ಟಿಕಲ್ 370 ಕಿತ್ತು ಕಾಶ್ಮೀರ ನಮ್ಮ ಇಂಡಿಯಾ ಕೂಡಿಸಿ ನಿಜವಾದ ಭಾರತ್ ಜೋಡೋ ಯಾತ್ರೆ ಮಾಡೋ ತಾಕತ್ ಯಾರಿಗಿತ್ತು ರೀ? ಆಮೇಲೆ ಎಲ್ಲರೂ ಮರ್ತಿದ್ದೀವಿ, ಕೋವಿಡ್ ಟೈಮಲ್ಲಿ 200 ಕೋಟಿ ವ್ಯಾಕ್ಸಿನ್ ಸ್ವದೇಶಿ